ಅದು 1989 PN ವೋಕ್ ಎಂಬ ಒಬ್ಬ ಹಿಸ್ಟೋರಿಯನ್ ತಾಜ್ ಮಹಲ್ ಬಗ್ಗೆ ತಾಜ್ ಮಹಲ್ ದಿ ಟ್ರೂ ಸ್ಟೋರಿ ಎಂಬ ಒಂದು ಪುಸ್ತಕವನ್ನ ಬರೀತಾನೆ. ಪ್ರಪಂಚದ ಜನರೆಲ್ಲ ತಾಜ್ ಮಹಲ್ ಅನ್ನ ಪ್ರೀತಿಯ ಅತಿ ದೊಡ್ಡ ಸಂಕೇತ ಎಂದು ನಂಬಿರುವ ಟೈಮ್ ಅದು. ಆದ್ರೆ ದೆಹಲಿಯಲ್ಲಿ ಈ ಪುಸ್ತಕ ರಿಲೀಸ್ ಆದ ತಕ್ಷಣ ಎಲ್ಲರ ಮನಸ್ಸಿನಲ್ಲಿ ಅಲ್ಲಿಯವರೆಗೆ ಇದ್ದ ತಾಜ್ ಮಹಲ್ ಒಂದು ಪ್ರೀತಿಯ ಸಂಕೇತ ಎಂಬ ನಂಬಿಕೆಯನ್ನ ಒಂದು ಅತಿ ದೊಡ್ಡ ವಿವಾದವಾಗಿ ಬದಲಾಯಿಸಿ ಬಿಡುತ್ತೆ. ಸೊ PN ವೋಕ್ ರವರು ಅದರಲ್ಲಿ ಏನ್ ಬರ್ದಿದ್ರು ಅಂದ್ರೆ ತಾಜ್ ಮಹಲ್ ಅನ್ನ ಮೊಘಲ್ ಚಕ್ರವರ್ತಿ ಶಹಜಹಾನ್ ಕಟ್ಟೇ ಇಲ್ಲ, ಅದೊಂದು ಹಳೆಯ ರಜಪೂತ್ರ ಅರಮನೆ ಮತ್ತು ಅದಕ್ಕೂ ಮುಂಚೆ ಅದೊಂದು ಪರಮಶಿವನ ದೇವಾಲಯವಾಗಿತ್ತು. ಅದರ ಅಸಲಿ ಹೆಸರು ತಾಜ್ ಮಹಲ್ ಅಲ್ಲ, ಅದರ ನಿಜವಾದ ಹೆಸರು ತೇಜೋ ಮಹಾಲಯ ಎಂದು ಈ ರೀತಿ 109 ಪ್ರೂಫ್ಸ್ ಗಳನ್ನ ತೋರಿಸ್ತಾ ಆ ಪುಸ್ತಕದಲ್ಲಿ ಬರೆದಿರ್ತಾರೆ. ಈ ಸುದ್ದಿ ಪೇಪರ್ಗಳಲ್ಲಿ ಬಂದ ತಕ್ಷಣ ಇಡೀ ಭಾರತವೇ ಬೆಚ್ಚಿ ಬೀಳುತ್ತೆ. ಶತಮಾನಗಳಿಂದ ನಾವು ಸ್ಕೂಲ್ ಪುಸ್ತಕಗಳಲ್ಲಿ ಓದಿಕೊಂಡು ಬಂದಿದ್ದ ಇತಿಹಾಸವೆಲ್ಲ ಸುಳ್ಳ. ಪ್ರಪಂಚದಲ್ಲಿ 7 ಅದ್ಭುತಗಳಲ್ಲಿ ಒಂದಾದ ತಾಜ್ ಮಹಲ್ ನಿಜಕ್ಕೂ ಒಂದು ಶಿವನ ದೇವಸ್ಥಾನವ? ತಾಜ್ ಮಹಲ್ ನ ಅಂಡರ್ ಗ್ರೌಂಡ್ ನಲ್ಲಿ ಮುಚ್ಚಿರುವ ಆ 22 ರಹಸ್ಯ ಕೋಣೆಗಳ ಒಳಗಡೆ ಏನಿದೆ? ತಾಜ್ ಮಹಲ್ ಒಂದು ಸಮಾಧಿನ ಅಥವಾ ದೇವಸ್ಥಾನವ ಎಂಬ ಈ ವಿವಾದಗಳು ಶುರುವಾದ ಮೇಲೆ ಹುಟ್ಟಿಕೊಂಡ ಅನುಮಾನಗಳು ಒಂದೆರಡಲ್ಲ. ಕೆಲವರು ಇದು ನಿಜವಾಗ್ಲೂ ತೇಜೋ ಮಹಾಲಯ, ಶಹಜಹಾನ್ ಹಿಂದೂ ದೇವಸ್ಥಾನ ತನ್ನ ಹೆಂಡತಿಯ ಸಮಾಧಿಯಾಗಿ ಬದಲಾಯಿಸಿದಾನೆ ಎಂದು ಹೇಳಿದ್ರೆ, ಇನ್ನು ಕೆಲವರು ಇದೊಂದು ಕೇವಲ ರಾಜಕೀಯದ ಆಟ, ಇದರಲ್ಲಿ ಯಾವುದೇ ರೀತಿಯ ಅಕ್ಯುರೇಟ್ ಪ್ರೂಫ್ ಇಲ್ಲ ಎಂದು ಹೇಳ್ತಿದ್ದಾರೆ. ಹಾಗಾದ್ರೆ ತಾಜ್ ಮಹಲ್ ನ ಅಸಲಿ ಸತ್ಯ ಏನು? ಆ ಮುಚ್ಚಿದ 22 ಕೋಣೆಗಳ ಹಿಂದಿರುವ ರಹಸ್ಯವೇನು? ದೇವಸ್ಥಾನಗಳಲ್ಲಿ ಇರುವಂತಹ ಕಳಶ ಮತ್ತು ಕಮಲದ ಹೂವಿನ ಕೆತ್ತನೆಗಳು ಈ ಮುಸ್ಲಿಂ ಕಟ್ಟಡದ ಮೇಲೆ ಹೇಗ್ ಬಂತು? ನಿಜಕ್ಕೂ ಆ ದಿನಗಳಲ್ಲಿ ನಡೆದಿದ್ದಾದ್ರೂ ಏನು? ಈ ಎಲ್ಲಾ ಪ್ರಶ್ನೆಗಳಿಗೆ ಸ್ಪಷ್ಟವಾದ ಉತ್ತರ ಸಿಗ್ಬೇಕು ಅಂದ್ರೆ ನಾವು ಈ ತಾಜ್ ಮಹಲ್ ಬಗ್ಗೆ ಇನ್ನೂ ಸ್ವಲ್ಪ ಡೀಪ್ ಆಗಿ ತಿಳ್ಕೋಬೇಕು. ಸೊ ಈ ಕಾಂಟ್ರವರ್ಸಿ ಹಿಂದೆ ಇರುವ ಸತ್ಯವನ್ನ ತಿಳಿದುಕೊಳ್ಳೋಕು ಮುಂಚೆ ನಾವು ತಾಜ್ ಮಹಲ್ ನ ಇತಿಹಾಸದ ಬಗ್ಗೆ ಬ್ರೀಫ್ ಆಗಿ ತಿಳಿದುಕೊಳ್ಳೋಣ. 1631ರಲ್ಲಿ ಮೊಘಲ್ ಚಕ್ರವರ್ತಿ ಶಹಜಹಾನ್ ನ ಪ್ರೀತಿಯ ಹೆಂಡತಿ ಮುಮ್ತಾಜ್ ತನ್ನ 14ನೇ ಮಗುವಿಗೆ ಜನ್ಮ ನೀಡುವಾಗ ತೀರಿಕೊಳ್ತಾಳೆ. ಅವಳ ನೆನಪಿಗಾಗಿ, ಅವಳ ಮೇಲಿದ್ದ ಅತಿಯಾದ ಪ್ರೀತಿಗಾಗಿ ಶಹಜಹಾನ್ ಈ ಅದ್ಭುತವಾದ ಸ್ಮಾರಕವನ್ನ ಕಟ್ಟಿದಾನೆ ಅನ್ನೋದು ನಾವೆಲ್ಲರೂ ಓದಿರುವ ಇತಿಹಾಸ. ಬರೋಬ್ಬರಿ 20,000 ಕೆಲಸಗಾರರು 22 ವರ್ಷಗಳ ಕಾಲ ಹಗಲು ರಾತ್ರಿ ಕಷ್ಟಪಟ್ಟು ರಾಜಸ್ಥಾನ ಮಕ್ರಾನದಿಂದ ತಂದಿರುವ ಬಿಳಿ ಅಮೃತ ಶಿಲೆಗಳಿಂದ ಕಟ್ಟಿದ ಈ ಕಟ್ಟಡದ ಸೌಂದರ್ಯ ನೋಡೋಕೆ 2 ಕಣ್ಣು ಸಾಲದು. ಆದ್ರೆ ಈ ಸೌಂದರ್ಯದ ಹಿಂದೆ PN ವೋಕ್ ರವರು ಇಟ್ಟ ಆ ಕಾಂಟ್ರವರ್ಷಿಯಲ್ ಪಾಯಿಂಟ್ಸ್ ಗಳನ್ನ ಕೇಳಿದ್ರೆ ಖಂಡಿತ ಶಾಕ್ ಆಗ್ಲೇಬೇಕು. ಅವರು ತಾಜ್ ಮಹಲ್ ಒಂದು ಹಿಂದೂ ದೇವಾಲಯ ಅನ್ನೋಕೆ ಟೋಟಲ್ 109 ಪ್ರೂಫ್ಸ್ ಗಳನ್ನ ತಾಜ್ ಮಹಲ್ ದಿ ಟ್ರೂ ಸ್ಟೋರಿ ಎಂಬ ಪುಸ್ತಕದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಅದರಲ್ಲಿ ಕೆಲವು ಪಾಯಿಂಟ್ಸ್ ಗಳನ್ನ, ಮುಖ್ಯವಾಗಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿರುವ ವಿಷಯಗಳ ಬಗ್ಗೆ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಈ PN ವೋಕ್ ರವರು ತಮ್ಮ ಪುಸ್ತಕದಲ್ಲಿ ಮುಖ್ಯವಾಗಿ 4 ದೊಡ್ಡ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಅದರಲ್ಲಿ ಮೊದಲನೆಯದ್ದು ಆ ಕಟ್ಟಡದ ಹೆಸರು. ಮಹಲ್ ಅನ್ನೋದು ಮುಸ್ಲಿಂ ಅಥವಾ ಪರ್ಷಿಯನ್ ಪದವೇ ಅಲ್ಲ, ಇದು ಸಂಸ್ಕೃತದ ಮಹಾಲಯ ಎಂಬ ಪದದಿಂದ ಬಂದಿದೆ. ತೇಜೋ ಮಹಾಲಯ ಅನ್ನೋದು ಬರುತ್ತಾ ಜನರ ಬಾಯಿಯಲ್ಲಿ ತಪ್ಪಾಗಿ ತಾಜ್ ಮಹಲ್ ಆಗಿದೆ ಎಂದು ಫಸ್ಟ್ ಪಾಯಿಂಟ್ ವಾದ ಮಾಡುತ್ತೆ. ಎರಡನೆಯದ್ದು ತಾಜ್ ಮಹಲ್ ನ ಮೇಲ್ಗಡೆ ಇರುವ ಕಳಶ. ಸಾಮಾನ್ಯವಾಗಿ ಮುಸ್ಲಿಮರ ಮಸೀದಿಗಳ ಮೇಲೆ ಕೇವಲ ಚಂದ್ರ ಮತ್ತು ನಕ್ಷತ್ರ ಇರುತ್ತೆ, ಆದ್ರೆ ತಾಜ್ ಮಹಲ್ ನ ಮುಖ್ಯ ಗೋಪುರದ ಮೇಲೆ ಹಿಂದೂ ದೇವಸ್ಥಾನಗಳಲ್ಲಿ ಇರುವಂತಹ ಕಳಶ ಇದೆ. ಮೂರನೆಯದ್ದು ತಾಜ್ ಮಹಲ್ ನ ಗೋಡೆಗಳ ಮೇಲೆ ಇರುವ ಕಮಲದ ಹೂವಿನ ಕೆತ್ತನೆಗಳು. ಸಾಮಾನ್ಯವಾಗಿ ಈ ರೀತಿಯ ಕೆತ್ತನೆಗಳು ಹಿಂದೂ ದೇವಸ್ಥಾನಗಳ ಮೇಲೆ ಇರುತ್ತವೆ, ಆದ್ರೆ ಒಂದು ಸಮಾಧಿಯ ಮೇಲೆ ಯಾಕಿವೆ? ಇನ್ನು ಎಲ್ಲದಕ್ಕಿಂತ ದೊಡ್ಡ ಪ್ರಶ್ನೆ, ತಾಜ್ ಮಹಲ್ ಮೇಲೆ ಅನುಮಾನ ಹುಟ್ಟಿಸಿದ್ದು ಅಂದ್ರೆ ತಾಜ್ ಮಹಲ್ ನ ಬೇಸ್ಮೆಂಟ್ ನಲ್ಲಿ, ಅಂದ್ರೆ ನೆಲದ ಕೆಳಗಡೆ ಇರುವ ಆ 22 ರಹಸ್ಯ ಕೋಣೆಗಳು. ಆ ಕೋಣೆಗಳನ್ನ ವರ್ಷಾನುಗಟ್ಲೆಯಿಂದ ಯಾಕೆ ಬೀಗ ಹಾಕಿ ಮುಚ್ಚಿದ್ದಾರೆ? ಆ ಕೋಣೆಗಳ ಒಳಗಡೆ ಶಿವಲಿಂಗ ಇದೆ, ಹಿಂದೂ ದೇವತೆಗಳ ವಿಗ್ರಹಗಳಿವೆ. ಅದನ್ನ ಹೊರಗಿನ ಜಗತ್ತಿಗೆ ಗೊತ್ತಾಗಬಾರ್ದು ಅಂತ ಶಹಜಹಾನ್ ಆ ಬಾಗಿಲುಗಳಿಗೆ ಇಟ್ಟಿಗೆ ಇಟ್ಟು ಕಾಂಕ್ರೀಟ್ ಹಾಕಿಸಿದಾನೆ ಎಂದು ಆರೋಪ ಮಾಡ್ತಾರೆ. ಜೊತೆಗೆ ಯಮುನಾ ನದಿಯ ನೀರು ನೇರವಾಗಿ ಆ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುವ ರೀತಿ ಆ ದೇವಸ್ಥಾನದ ಡಿಸೈನ್ ಇತ್ತು ಎಂದು ಕೂಡ ಅವರು ಆ ಪುಸ್ತಕದಲ್ಲಿ ಬರೆದಿದ್ದಾರೆ. ಸೊ ಇಷ್ಟೆಲ್ಲ ಕೇಳಿದ್ಮೇಲೆ ಸಾಮಾನ್ಯ ಜನರಿಗೆ ಹೌದಲ್ವಾ, ಇದು ನಿಜವಾಗ್ಲೂ ಶಿವನ ದೇವಸ್ಥಾನ ಇರ್ಬೋದಾ, ನಾವು ಇಷ್ಟು ದಿನ ಓದಿದ್ದು ಸುಳ್ಳ ಎಂಬ ಅನುಮಾನ ಬರೋದು ತುಂಬಾ ಸಹಜ. ಬಟ್ ನಾವು ಪ್ರತಿಯೊಂದು ವಿಷಯಕ್ಕೆ ಎಮೋಷನಲ್ ಆಗಿ ರಿಯಾಕ್ಟ್ ಮಾಡೋ ಬದಲು ಇತಿಹಾಸದ ದಾಖಲೆಗಳು, ಸೈಂಟಿಫಿಕ್ ಲಾಜಿಕ್ ಮತ್ತು ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಕೊಟ್ಟಿರುವ ರಿಪೋರ್ಟ್ ಗಳನ್ನ ತೆಗೆದು ನೋಡ್ಬೇಕು. ಆಗಲೇ ಆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಬನ್ನಿ ಹಾಗಾದ್ರೆ ಪ್ರತಿಯೊಂದು ಅನುಮಾನಕ್ಕೂ ಇರುವ ಲಾಜಿಕ್ ಉತ್ತರಗಳನ್ನ ವಿತ್ ಪ್ರೂಫ್ಸ್ ಜೊತೆಗೆ ಒಂದೊಂದಾಗಿ ನೋಡೋಣ.
ಸೊ ಮೊದಲನೆಯದ್ದು ತಾಜ್ ಮಹಲ್ ನ ಹೆಸರಿನ ವಿವಾದ. PN ವೋಕ್ರವರು ಮಹಲ್ ಅನ್ನೋದು ಸಂಸ್ಕೃತ ಪದದಿಂದ ಬಂದಿದೆ ಎಂದು ಹೇಳಿದ್ದಾರೆ. ಆದ್ರೆ ಭಾಷಾ ತಜ್ಞರ ಪ್ರಕಾರ ಮಹಲ್ ಎಂಬ ಪದ ಅರೇಬಿಕ್ ಭಾಷೆಯ ಮಹಲ್ಲಾ ಎಂಬ ಪದದಿಂದ ಬಂದಿದೆ. ಮಹಲ್ಲಾ ಅಂದ್ರೆ ಒಂದು ದೊಡ್ಡ ವಸತಿ ಪ್ರದೇಶ ಅಥವಾ ಅರಮನೆ ಎಂಬ ಅರ್ಥ ಕೊಡುತ್ತೆ. ತಾಜ್ ಮಹಲ್ ಮಾತ್ರವೇ ಅಲ್ಲ, ಮೊಘಲರು ಕಟ್ಟಿದ ಪಂಚಮಹಲ್, ಜಹಾಂಗೀರ್ ಮಹಲ್, ಶೀಶ್ ಮಹಲ್, ಈ ರೀತಿ ಬಹಳಷ್ಟು ಕಟ್ಟಡಗಳಿಗೆ ಮಹಲ್ ಎಂಬ ಹೆಸರಿದೆ. ಅಂಡ್ ಶಹಜಹಾನ್ ನ ಹೆಂಡತಿಯ ಅಸಲಿ ಹೆಸರು ಅರ್ಜುಮಂದ್ ಬಾನು ಬೇಗಂ. ಆದ್ರೆ ಶಹಜಹಾನ್ ಅವಳ ರೂಪ ಮತ್ತು ಗುಣಕ್ಕೆ ಮರುಳಾಗಿ ಅವಳನ್ನ ಪ್ರೀತಿಯಿಂದ ಮುಮ್ತಾಜ್ ಮಹಲ್ ಅಂತ ಕರಿತಾ ಇದ್ದ. ಪರ್ಷಿಯನ್ ಭಾಷೆಯಲ್ಲಿ ತಾಜ್ ಅಂದ್ರೆ ಕಿರೀಟ ಎಂಬ ಅರ್ಥ ಬರುತ್ತೆ. ಸೊ ಮುಮ್ತಾಜ್ ಮಹಲ್ ಎಂಬ ಹೆಸರೇ ಜನರ ಬಾಯಿಯಲ್ಲಿ ಶಾರ್ಟ್ ಆಗಿ ತಾಜ್ ಮಹಲ್ ಎಂದು ಬದಲಾಗಿದೆ ಅನ್ನೋದಕ್ಕೆ ಇತಿಹಾಸದಲ್ಲಿ ಸ್ಪಷ್ಟವಾದ ದಾಖಲೆಗಳು ಕೂಡ ಇವೆ. ಸೊ ಇದರಲ್ಲಿ ಯಾವುದೇ ತೇಜೋ ಮಹಾಲಯದ ಲಿಂಕ್ ಇಲ್ಲ ಎಂದು ಇತಿಹಾಸಕಾರರೇ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಎರಡನೇ ಅತಿ ದೊಡ್ಡ ಲಾಜಿಕ್ ಅಥವಾ ಪ್ರೂಫ್ ಏನು ಅಂದ್ರೆ ಲಿಖಿತ ದಾಖಲೆಗಳು, ಅಂದ್ರೆ ರಿಟರ್ನ್ ಡಾಕ್ಯುಮೆಂಟ್ಸ್. ಶಹಜಹಾನ್ ನ ಆಸ್ಥಾನದಲ್ಲಿದ್ದ ಅಫಿಷಿಯಲ್ ಹಿಸ್ಟೋರಿಯನ್ ಅಬ್ದುಲ್ ಹಮೀದ್ ಲಾಹೋರಿ ಬರೆದಿರುವ ಬಾದ್ಶಾ ನಾಮಾ ಎಂಬ ಪುಸ್ತಕದಲ್ಲಿ ಒಂದು ಸ್ಪಷ್ಟವಾದ ಉಲ್ಲೇಖವಿದೆ. ತಾಜ್ ಮಹಲ್ ಕಟ್ಟಿರುವ ಆ ಜಾಗ ಮೊದಲು ರಜಪೂತ ರಾಜನಾಗಿದ್ದ ರಾಜ ಮಾನ್ ಸಿಂಗ್ ರವರ ಮೊಮ್ಮಗ ರಾಜ ಜೈಸಿಂಗ್ ರವರಿಗೆ ಸೇರಿತ್ತು. ಆ ಜಾಗದಲ್ಲಿ ರಾಜ ಜೈಸಿಂಗ್ ರವರ ಒಂದು ಹಳೆಯ ಹವೇಲಿ ಇತ್ತು, ಅಂದ್ರೆ ಒಂದು ದೊಡ್ಡ ಮನೆ ಇತ್ತು. ಶಹಜಹಾನ್ ಆ ಜಾಗವನ್ನ ಪಡ್ಕೊಂಡು ಅದಕ್ಕೆ ಬದಲಾಗಿ ಜೈಸಿಂಗ್ ರವರಿಗೆ ಆಗ್ರಾದ ಬೇರೆ ಕಡೆ 4 ದೊಡ್ಡ ದೊಡ್ಡ ಬಂಗಲೆಗಳನ್ನ ಅಂದ್ರೆ ಹವೇಲಿಗಳನ್ನ ಕೊಟ್ಟಿದ್ದ. ನಂತರ ಶಹಜಹಾನ್ ತಾನು ಪಡೆದ ಆ ಜಾಗದಲ್ಲಿದ್ದ ಹವೇಲಿಯನ್ನ ಕೆಡವಿ ಆ ಜಾಗವನ್ನ ಕ್ಲಿಯರ್ ಮಾಡಿ ಅದರ ಮೇಲೆಯೇ ಈ ತಾಜ್ ಮಹಲ್ ಅನ್ನ ಕಟ್ಟಿಸಿದಾನೆ ಎಂದು ಬರೆಯಲಾಗಿದೆ. ಅಂದ್ರೆ ಆ ಜಾಗದಲ್ಲಿ ಇದ್ದದ್ದು ಒಬ್ಬ ಹಿಂದೂ ರಾಜನ ಅರಮನೆಯೇ ಹೊರತು ಯಾವುದೇ ಶಿವನ ದೇವಸ್ಥಾನ ಅಲ್ಲ ಅನ್ನೋದು ಇತಿಹಾಸದ ದಾಖಲೆಗಳಿಂದಲೇ ಪ್ರೂವ್ ಆಗ್ತಾ ಇದೆ. ಸೊ ಇಲ್ಲಿ ನಾವು ಒಂದು ಸಿಂಪಲ್ ಲಾಜಿಕ್ ಅನ್ನ ಯೋಚನೆ ಮಾಡಬೇಕು. ಒಂದು ವೇಳೆ ಶಹಜಹಾನ್ ಒಂದು ದೊಡ್ಡ ಹಿಂದೂ ದೇವಸ್ಥಾನವನ್ನ ಕೆಡವಿ ಅಲ್ಲಿ ತನ್ನ ಹೆಂಡತಿಯ ಸಮಾಧಿ ಕಟ್ಟಿದ್ರೆ ರಾಜ ಜೈಸಿಂಗ್ ರವರು ಸುಮ್ನೆ ಇರ್ತಾ ಇದ್ರ? ಇಡೀ ರಜಪೂತ ಸಾಮ್ರಾಜ್ಯ ಶಹಜಹಾನ್ ನ ವಿರುದ್ಧ ಯುದ್ಧ ಮಾಡ್ತಾ ಇರ್ಲಿಲ್ವಾ? ಆದ್ರೆ ಇತಿಹಾಸದಲ್ಲಿ ಎಲ್ಲೂ ಕೂಡ ಆ ತರಹದ ಯಾವುದೇ ಗಲಾಟೆ ನಡೆದ ಬಗ್ಗೆ ದಾಖಲೆಗಳಿಲ್ಲ. ಅಷ್ಟೇ ಅಲ್ಲ, ತಾಜ್ ಮಹಲ್ ಅನ್ನ ಕಟ್ಟುವಾಗ ಫ್ರಾನ್ಸ್ ದೇಶದ ಜೀನ್ ಬ್ಯಾಪ್ಟಿಸ್ಟ್ ಟ್ಯಾವರ್ನಿಯರ್ ಎಂಬ ಟೂರಿಸ್ಟ್ ಆಗ್ರಾದಲ್ಲೇ ಇರ್ತಾನೆ. ಅವನು ತನ್ನ ಪುಸ್ತಕದಲ್ಲಿ ಶಹಜಹಾನ್ ತನ್ನ ಹೆಂಡತಿಗಾಗಿ ಒಂದು ದೊಡ್ಡ ಸಮಾಧಿ ಕಟ್ತಾ ಇದ್ದಾನೆ, ಅದಕ್ಕಾಗಿ ಸಾವಿರಾರು ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ಎಂದು ಕಣ್ಣಾರೆ ನೋಡಿದ್ದನ್ನ ಸ್ಪಷ್ಟವಾಗಿ ಬರೆದಿದ್ದಾನೆ. ಎಲ್ಲೂ ಕೂಡ ಒಂದು ದೇವಸ್ಥಾನವನ್ನ ಒಡೆದ ಬಗ್ಗೆ ಅವನು ಬರೆದಿಲ್ಲ. ಇನ್ನು ಮೂರನೇ ಲಾಜಿಕ್ ಬಂದ್ಬಿಟ್ಟು ಆರ್ಕಿಟೆಕ್ಚರ್ ಅಂದ್ರೆ ವಾಸ್ತುಶಿಲ್ಪ. PN ವೋಕ್ರವರು ಈ ತಾಜ್ ಮಹಲ್ ಒಂದು ದೇವಸ್ಥಾನದ ಆಕಾರ ಎಂದು ಹೇಳಿದ್ದಾರೆ. ಆದ್ರೆ ಹಿಂದೂ ಆಗಮಶಾಸ್ತ್ರದ ಪ್ರಕಾರ ಯಾವುದೇ ಶಿವನ ದೇವಸ್ಥಾನವನ್ನ ಕಟ್ಟಿದ್ರೂ ಕೂಡ ಅದಕ್ಕೆ ಗರ್ಭಗುಡಿ ಇರಬೇಕು, ಲಿಂಗದ ಎದುರಿಗೆ ನಂದಿ ಇರಬೇಕು, ಅಂಡ್ ದೇವಸ್ಥಾನದ ಬಾಗಿಲು ಪೂರ್ವ ದಿಕ್ಕಿಗೆ ಮುಖ ಮಾಡಿರ್ಬೇಕು. ಆದ್ರೆ ತಾಜ್ ಮಹಲ್ ನಲ್ಲಿ ಇಂತಹ ಯಾವುದೇ ರೀತಿಯ ಲಕ್ಷಣಗಳಿಲ್ಲ. ತಾಜ್ ಮಹಲ್ ನ ಪ್ರಮುಖ ಬಾಗಿಲು ದಕ್ಷಿಣದ ಕಡೆಗೆ ಇದೆ ಅಂಡ್ ಒಳಗಿರುವ ಸಮಾಧಿಗಳು ಮೆಕ್ಕಾದ ಕಡೆಗೆ ಮುಖ ಮಾಡಿವೆ. ಸೊ ಇದೊಂದು ಪಕ್ಕಾ ಇಸ್ಲಾಮಿಕ್ ಚಾರ್ಬಾಗ್ ಶೈಲಿಯಲ್ಲಿ ಕಟ್ಟಿರುವ ಕಟ್ಟಡ. ಇಲ್ಲ ದೇವಸ್ಥಾನವನ್ನೇ ಮಾಡಿಫೈ ಮಾಡಿರಬಹುದಲ್ವಾ ಅಂತ ನಿಮ್ಗೆ ಡೌಟ್ ಬರ್ಬೋದು. ಸೊ ಇದಕ್ಕೆ ನಾನು ಕೆಲವು ಪ್ರೂಫ್ಸ್ ಗಳನ್ನ ತೋರಿಸ್ತೀನಿ, ಆಮೇಲೆ ನೀವೇ ಡಿಸೈಡ್ ಮಾಡಿ. ಮೊಘಲರು ತಮ್ಮ ಆರ್ಕಿಟೆಕ್ಚರ್ ಅನ್ನ ಒಂದೇ ದಿನದಲ್ಲಿ ಸೃಷ್ಟಿ ಮಾಡಿಲ್ಲ, ಬದಲಾಗಿ ವರ್ಷದಿಂದ ವರ್ಷಕ್ಕೆ ಅದನ್ನ ಡೆವಲಪ್ ಮಾಡ್ತಾ ಬಂದಿದ್ದಾರೆ. ಉದಾಹರಣೆಗೆ 1569ರಲ್ಲಿ ಅಂದ್ರೆ ತಾಜ್ ಮಹಲ್ ಕಟ್ಟೋಕು ಮುಂಚೆ ಅವರು ಕಟ್ಟಿರುವ ಈ ಫತೇಪುರ್ ಸಿಕ್ರಿಯ ಡಿಸೈನ್ ಅನ್ನ ಒಂದ್ಸಲ ಚೆನ್ನಾಗಿ ಗಮನಿಸಿ. ನೋಡೋಕೆ ಸ್ವಲ್ಪ ತಾಜ್ ಮಹಲ್ ಡಿಸೈನ್ ಮಿಕ್ಸ್ ಆಗಿರುವ ಹಾಗೆ ಕಾಣುತ್ತೆ ಅಲ್ವಾ? ನೆಕ್ಸ್ಟ್ 1565ರಿಂದ 1572ರ ಮಧ್ಯಕಾಲದಲ್ಲಿ ಕಟ್ಟಿದ ಈ ಹುಮಾಯೂನ್ ಟೋಮ್ ಅನ್ನು ಕೂಡ ಒಂದ್ಸಲ ಚೆನ್ನಾಗಿ ಗಮನಿಸಿ. ಇದಂತೂ ಪೂರ್ತಿಯಾಗಿ ತಾಜ್ ಮಹಲ್ ತರಾನೇ ಕಾಣಿಸ್ತಾ ಇದೆ ಅಲ್ವಾ? ಅಷ್ಟೇ ಅಲ್ಲ, ಇದಾದ 30 ವರ್ಷಗಳ ನಂತರ ಕಟ್ಟಿದ ಅಕ್ಬರ್ನ ಸಮಾಧಿ ಮತ್ತು ತಾಜ್ ಮಹಲ್ ಗಿಂತ ಸ್ವಲ್ಪ ಮುಂಚೆ ಅಂದ್ರೆ 1626ರಲ್ಲಿ ಸಂಪೂರ್ಣವಾಗಿ ಬಿಳಿ ಮಾರ್ಬಲ್ ಇಂದ ಕಟ್ಟಿದ ಇತಿಮಾದ್ ಉದ್ದೌಲಾ ಕಟ್ಟಡಗಳನ್ನು ಕೂಡ ಒಂದ್ಸಲ ಚೆನ್ನಾಗಿ ಗಮನಿಸಿದ್ರೆ ಇವು ಕೂಡ ಆಲ್ಮೋಸ್ಟ್ ತಾಜ್ ಮಹಲ್ ಸ್ಟ್ರಕ್ಚರಲ್ ಡಿಸೈನ್ ಅನ್ನ ಹೊಂದಿರುತ್ತವೆ. ಸೊ ಈ 4 ಕಟ್ಟಡಗಳ ಬೆಸ್ಟ್ ಡಿಸೈನ್ಸ್ ಗಳನ್ನ ಸೇರಿಸಿ ಒಂದು ಪರ್ಫೆಕ್ಟ್ ಹೈಬ್ರಿಡ್ ಬಿಲ್ಡಿಂಗ್ ಆಗಿ ಈ ತಾಜ್ ಮಹಲ್ ಅನ್ನ ಕಟ್ಟಿದ್ದಾರೆ. ಅದಕ್ಕಾಗಿಯೇ ಪರ್ಷಿಯನ್ ಶೈಲಿಯನ್ನ ಬಳಸಿ ಕಟ್ಟಿರುವ ಈ ಎಲ್ಲಾ ಬಿಲ್ಡಿಂಗ್ ಗಳು ಎಕ್ಸಾಕ್ಟ್ ಆಗಿ ತಾಜ್ ಮಹಲ್ ತರಾನೇ ಕಾಣುತ್ತವೆ. ಅಷ್ಟೇ ಯಾಕೆ, ಔರಂಗಜೇಬನ ಮಗ ತನ್ನ ತಾಯಿಗಾಗಿ ಕಟ್ಟಿಸಿದ ಬೀಬಿಕಾ ಮಕ್ಬರಾ ಕೂಡ ನೋಡೋಕೆ ಸೇಮ್ ತಾಜ್ ಮಹಲ್ ತರಾನೇ ಇದೆ. ಅದನ್ನ ಕಟ್ಟಿದ್ದು ಬೇರೆ ಯಾರು ಅಲ್ಲ, ಇದೇ ತಾಜ್ ಮಹಲ್ ಕಟ್ಟಿದ ಚೀಫ್ ಆರ್ಕಿಟೆಕ್ಟ್ ಉಸ್ತಾದ್ ಅಹಮದ್ ಲಾಹೋರಿಯ ಸ್ವಂತ ಮಗ. ಹಾಗಾದ್ರೆ ತಾಜ್ ಮಹಲ್ ಶಿವನ ದೇವಸ್ಥಾನ ಅಂದ್ರೆ ಆ ಬೀಬಿಕಾ ಮಕ್ಬರಾ ಕೂಡ ದೇವಸ್ಥಾನವಾ? ಸಫ್ದರ್ಜಂಗ್ ತೋಮ್ ಕೂಡ ದೇವಸ್ಥಾನವಾ? ಇಲ್ಲ ಅಲ್ವಾ?
ಪರ್ಷಿಯನ್ ಶೈಲಿಯಲ್ಲಿ ಮುಸ್ಲಿಂ ರಾಜರು ಕಟ್ಟಿಸಿದ ಇವೆಲ್ಲವೂ ಕೂಡ ಸಮಾಧಿಗಳೇ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಹಾಗಾದ್ರೆ ಆ ಕಮಲದ ಹೂವಿನ ಕೆತ್ತನೆ ಮತ್ತು ಗೋಪುರದ ಮೇಲಿರುವ ಕಳಶ ಒಂದು ಮುಸ್ಲಿಂ ಕಟ್ಟಡದ ಮೇಲೆ ಹೇಗ್ ಬಂತು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲಿ ನಾವು ನಮ್ಮ ಭಾರತೀಯರ, ನಮ್ಮ ಹಿಂದೂ ಕಾರ್ಮಿಕರ ಅದ್ಭುತವಾದ ಟ್ಯಾಲೆಂಟ್ ಅನ್ನ ಅರ್ಥ ಮಾಡ್ಕೋಬೇಕು. ಈ ತಾಜ್ ಮಹಲ್ ಅನ್ನ ಕಟ್ಟೋಕೆ ಮೇನ್ ಡಿಸೈನ್ ಮಾಡಿದ್ದು ಪರ್ಷಿಯಾದ ಇಂಜಿನಿಯರ್ ಗಳಾಗಿದ್ರು ಕೂಡ ತಾಜ್ ಮಹಲ್ ಅನ್ನ ತಮ್ಮ ಕೈಯಾರೆ ಕಟ್ಟಿದ್ದು, ಅದರ ಮೇಲೆ ಡಿಸೈನ್ಸ್ ಗಳನ್ನ ಕೆತ್ತಿದ್ದು ಮಾತ್ರ ನಮ್ಮ ಭಾರತದ ರಾಜಸ್ಥಾನ ಮತ್ತು ಗುಜರಾತ್ ನ ಸಾವಿರಾರು ಹಿಂದೂ ಕೆಲಸಗಾರರು. ಹೌದು, 22 ವರ್ಷಗಳ ಕಾಲ ತಮ್ಮ ಬೆವರು ಸುರಿಸಿ ಈ ಅದ್ಭುತವಾದ ಕಟ್ಟಡವನ್ನ ಕಟ್ಟಿದವರು ನಮ್ಮವರೇ. ಒಬ್ಬ ಶಿಲ್ಪಿಗೆ ತಾನು ಕಟ್ಟುವ ಕಟ್ಟಡದ ಮೇಲೆ ತನ್ನ ಸಂಸ್ಕೃತಿ, ತಾನು ನಂಬುವ ಧರ್ಮದ ಪ್ರಭಾವ ಬೀರೋದು ತುಂಬಾ ಸಹಜ. ಹಾಗಾಗಿ ಆ ಹಿಂದೂ ಶಿಲ್ಪಿಗಳು ತಮ್ಮ ಕಲೆಯಾದ ಕಮಲದ ಹೂಗಳು, ಮಾವಿನ ಎಲೆಗಳು ಮತ್ತು ದೇವಸ್ಥಾನದ ಕಳಶದ ಡಿಸೈನ್ಸ್ ಗಳನ್ನ ಈ ಕಟ್ಟಡದಲ್ಲಿ ಸೇರಿಸಿದ್ದಾರೆ. ಕಳಶದ ಮೇಲಿರುವ ಅರ್ಧಚಂದ್ರ ಇಸ್ಲಾಂ ಧರ್ಮವನ್ನ ಸೂಚಿಸಿದ್ರೆ ಆ ಕಳಶ ಮತ್ತು ಕಮಲ ಹಿಂದೂ ಧರ್ಮವನ್ನ ಸೂಚಿಸುತ್ತೆ. ಇದನ್ನ ಇತಿಹಾಸದಲ್ಲಿ ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಎಂದು ಕರೀತಾರೆ. ಅಷ್ಟೇ ಅಲ್ಲ, ಇನ್ನೊಂದು ಅದ್ಭುತವಾದ ಇಂಜಿನಿಯರಿಂಗ್ ಮ್ಯಾಜಿಕ್ ಏನು ಅಂದ್ರೆ ತಾಜ್ ಮಹಲ್ ನ ಸುತ್ತಲೂ ಇರುವ ಆ 4 ದೊಡ್ಡ ದೊಡ್ಡ ಕಂಬಗಳನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅವು ಸ್ಟ್ರೇಟ್ ಆಗಿ ನಿಂತಿರಲ್ಲ, ಸ್ವಲ್ಪ ಹೊರಗಡೆ ಬಾಗಿರುತ್ತವೆ. ಯಾಕೆ ಗೊತ್ತಾ? ಒಂದು ವೇಳೆ ಭೂಕಂಪ ಬಂದ್ರೆ ಆ ಕಂಬಗಳು ಹೊರಗಡೆ ಬೀಳ್ಬೇಕೇ ಹೊರತು ಒಳಗಿರುವ ಆ ಮುಖ್ಯವಾದ ಸಮಾಧಿಯ ಗುಮ್ಮಟದ ಮೇಲೆ ಬೀಳಬಾರದು ಎಂದು ಆ ಕಾಲದ ಇಂಜಿನಿಯರ್ಗಳು ಮಾಡಿದ ಅದ್ಭುತವಿದು. ಇನ್ನು 4ನೇ ಮತ್ತು ಅತಿ ದೊಡ್ಡ ರಹಸ್ಯ ಆ 22 ಮುಚ್ಚಿದ ಕೋಣೆಗಳು. ಹಾಗಾದ್ರೆ ಆ ಕೋಣೆಗಳ ಒಳಗಡೆ ನಿಜವಾಗ್ಲೂ ಶಿವಲಿಂಗ ಇದೆಯಾ ಅಂತ ಕೇಳಿದ್ರೆ ಭಾರತೀಯ ಪುರಾತತ್ವ ಇಲಾಖೆ ಅಂದ್ರೆ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಮತ್ತು ವಿಜ್ಞಾನಿಗಳು ಹೇಳುವ ಪ್ರಕಾರ ಖಂಡಿತ ಇಲ್ಲ. ಆ ಕೋಣೆಗಳನ್ನ ಮುಚ್ಚಿರೋದ್ರ ಹಿಂದೆ ಯಾವುದೇ ಮಿಸ್ಟ್ರಿ ಇಲ್ಲ. ಅದೊಂದು ಅದ್ಭುತವಾದ ಸಿವಿಲ್ ಇಂಜಿನಿಯರಿಂಗ್ ಸೈನ್ಸ್ ಅಷ್ಟೇ. ತಾಜ್ ಮಹಲ್ ಅನ್ನ ಕಟ್ಟಿರೋದು ಯಮುನಾ ನದಿಯ ದಡದ ಮೇಲೆ. ನದಿಯ ದಡದಲ್ಲಿರುವ ಮಣ್ಣು ತುಂಬಾ ಸಾಫ್ಟ್ ಆಗಿರುತ್ತೆ. ಸೊ ಲಕ್ಷಾಂತರ ಟನ್ ತೂಕವಿರುವ ಆ ಬೃಹತ್ ಅಮೃತ ಶಿಲೆಯ ಕಟ್ಟಡವನ್ನ ಆ ಸಾಫ್ಟ್ ಮಣ್ಣಿನ ಮೇಲೆ ಕಟ್ಟಿದ್ರೆ ಅದು ಯಾವತ್ತೋ ಕಂಟ್ರೋಲ್ ತಪ್ಪಿ ನದಿಯ ಒಳಗಡೆ ಕುಸಿದು ಬೀಳ್ತಾ ಇತ್ತು. ಅದನ್ನ ತಡೆಯೋಕೆ ಆ ಕಾಲದ ಇಂಜಿನಿಯರ್ಗಳು ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ತಾಜ್ ಮಹಲ್ ನ ಫೌಂಡೇಶನ್ ನಲ್ಲಿ ಅಂದ್ರೆ ಅದರ ಬುನಾದಿಯಲ್ಲಿ ಎಬೋನಿ ಎಂಬ ಒಂದು ವಿಶೇಷವಾದ ಮರದ ದಿಮ್ಮಿಗಳನ್ನ ಬಳಸಿದ್ದಾರೆ. ಈ ಮರದ ವಿಶೇಷತೆ ಏನು ಅಂದ್ರೆ ಇದಕ್ಕೆ ಎಷ್ಟು ನೀರ್ ತಾಗುತ್ತೋ ಅದು ಅಷ್ಟು ಕಲ್ಲಿನಂತೆ ಗಟ್ಟಿಯಾಗುತ್ತೆ. ಯಮುನಾ ನದಿಯ ನೀರು ಈ ಮರಗಳಿಗೆ ಯಾವಾಗ್ಲೂ ತಾಗ್ತಾನೆ ಇರುತ್ತೆ. ಅದಕ್ಕಾಗಿಯೇ ಅದು ಆ ಇಡೀ ಕಟ್ಟಡವನ್ನ ಸ್ಟ್ರಾಂಗ್ ಆಗಿ ಹಿಡಿದಿಟ್ಟುಕೊಳ್ಳುವಂತೆ ಪ್ಲಾನ್ ಮಾಡ್ತಾರೆ. ಆ ದೊಡ್ಡ ಕಟ್ಟಡದ ಭಾರ ಒಂದೇ ಕಡೆ ಬೀಳಬಾರದು ಎಂದು ಅದರ ಬೇಸ್ಮೆಂಟ್ ನಲ್ಲಿ ಉದ್ದವಾದ ಕಾರಿಡಾರ್ಗಳು ಮತ್ತು 22 ಕಮಾನುಗಳಿರುವ ಖಾಲಿ ಕೋಣೆಗಳನ್ನ ಕಟ್ತಾರೆ. ಇದರಿಂದ ಬಿಲ್ಡಿಂಗ್ ನ ಟೋಟಲ್ ತೂಕ ಸಮಾನವಾಗಿ ಹಂಚಿ ಹೋಗುತ್ತೆ. ಈ ಟೆಕ್ನಿಕ್ ಅನ್ನ ಕೇವಲ ತಾಜ್ ಮಹಲ್ ನಲ್ಲಿ ಮಾತ್ರವೇ ಅಲ್ಲ, ಮೊಘಲರು ಕಟ್ಟಿದ ಹ್ಯೂಮಾಯಿನ್ ಟೋಂಬ್ ಮತ್ತು ಸಫ್ದರ್ಜಂಗ್ ಟೋಂಬ್ ನಲ್ಲೂ ಕೂಡ ಬಳಸಲಾಗಿದೆ. ಹಾಗಾದ್ರೆ ಆ 22 ಕೋಣೆಗಳನ್ನ ಯಾಕೆ ಮುಚ್ಚಿದ್ದಾರೆ ಗೊತ್ತಾ? ಯಾಕೆಂದ್ರೆ ಪ್ರತಿದಿನ ಲಕ್ಷಾಂತರ ಜನ ಪ್ರವಾಸಿಗರು ತಾಜ್ ಮಹಲ್ ಅನ್ನ ನೋಡೋಕೆ ಬರ್ತಾರೆ. ತಾಜ್ ಮಹಲ್ ಅನ್ನ ಕಟ್ಟಿರೋದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುವ ಮಾರ್ಬಲ್ ಕಲ್ಲುಗಳಿಂದ. ಮನುಷ್ಯರು ಬಿಡುವ ಉಸಿರಿನಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಮತ್ತು ಬೆವರಿನ ಅಂಶ ಆ ಅಂಡರ್ ಗ್ರೌಂಡ್ ಕೋಣೆಗಳಿಗೆ ಹೋದ್ರೆ ಅಲ್ಲಿನ ತೇವಾಂಶದ ಜೊತೆ ಸೇರಿ ಅದು ಕಾರ್ಬೋನಿಕ್ ಆಸಿಡ್ ಆಗಿ ಬದಲಾಗುತ್ತೆ. ಈ ಆಸಿಡ್ ಆ ಕಲ್ಲುಗಳನ್ನ ಕರಗಿಸೋಕೆ ಶುರು ಮಾಡುತ್ತೆ. ಇದನ್ನೇ ಸೈನ್ಸ್ ಭಾಷೆಯಲ್ಲಿ ಮಾರ್ಬಲ್ ಕ್ಯಾನ್ಸರ್ ಅಂತ ಕರೀತಾರೆ. ಆ 22 ಕೋಣೆಗಳ ಒಳಗಡೆ ಯಾವುದೇ ಗಾಳಿ ಬೆಳಕು ಹೋಗುವ ವ್ಯವಸ್ಥೆ ಇಲ್ಲ. ಹಾಗಾಗಿ ಪ್ರವಾಸಿಗರು ಆ ಬೇಸ್ಮೆಂಟ್ ಒಳಗಡೆ ಹೋದ್ರೆ ಆ ಕಟ್ಟಡದ ಫೌಂಡೇಶನ್ ಗೆ ಡ್ಯಾಮೇಜ್ ಆಗುತ್ತೆ ಎಂಬ ಒಂದೇ ಒಂದು ಕಾರಣಕ್ಕೆ ಆ ಕೋಣೆಗಳಿಗೆ ಬೀಗ ಹಾಕಿದ್ದಾರೆ ಹೊರತು ಅಲ್ಲಿ ಯಾವುದೇ ಹಿಂದೂ ದೇವತೆಗಳ ವಿಗ್ರಹಗಳಿಲ್ಲ. ಅಂಡ್ ರೀಸೆಂಟ್ ಆಗಿ 2022ರಲ್ಲೂ ಕೂಡ ಕೆಲವು ಜನ ಪೊಲಿಟಿಕಲ್ ಲೀಡರ್ ಗಳು ಅಲಹಾಬಾದ್ ಹೈಕೋರ್ಟ್ ಗೆ ಹೋಗಿ ಆ 22 ಕೋಣೆಗಳನ್ನ ಓಪನ್ ಮಾಡಿ ಅಲ್ಲಿ ತೇಜೋ ಮಹಾಲಯದ ರಹಸ್ಯ ಅಡಗಿದೆ ಎಂದು ಪಿಟಿಷನ್ ಹಾಕ್ತಾರೆ. ಆದ್ರೆ ಹೈಕೋರ್ಟ್ ನ ಜಡ್ಜ್ ಗಳು ಆ ಪಿಟಿಷನ್ ಅನ್ನ ವಜಾ ಮಾಡಿ ಮೊದಲು ಹೋಗಿ ಸರಿಯಾಗಿ ಇತಿಹಾಸವನ್ನ ಓದ್ಕೊಳ್ಳಿ, ಸುಮ್ನೆ ವಿವಾದಗಳನ್ನ ಸೃಷ್ಟಿ ಮಾಡಬೇಡಿ ಎಂದು ಖಡಕ್ ಆಗಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಜನರ ಮನಸ್ಸಿನಲ್ಲಿರುವ ಗೊಂದಲವನ್ನ ದೂರ ಮಾಡೋಕೆ ಎಎಸ್ಐ ಆ 22 ಕೋಣೆಗಳ ಒಳಗಿನ ಫೋಟೋಗಳನ್ನ ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದೆ. ಈಗ ನೀವು ನೋಡ್ತಾ ಇರೋದು ಆ ಫೋಟೋಗಳೇ. ಇವುಗಳಲ್ಲಿ ಬರೀ ಖಾಲಿ ಇಟ್ಟಿಗೆಯ ಗೋಡೆಗಳು, ಬಿರುಕು ಬಿಟ್ಟಿರುವ ಕಮಾನುಗಳು ಮತ್ತು ಸುಣ್ಣದ ಪ್ಲಾಸ್ಟರ್ ಬಿಟ್ರೆ ಬೇರೇನೂ ಇಲ್ಲ. ಆ ಕೋಣೆಗಳನ್ನ ರಿಪೇರಿ ಮಾಡೋಕೆ ಆವಾಗವಾಗ ಎಎಸ್ಐ ಅಧಿಕಾರಿಗಳು ಒಳಗಡೆ ಹೋಗ್ತಾನೆ ಇರ್ತಾರೆ. ಇನ್ನು ಜಲಾಭಿಷೇಕದ ಬಗ್ಗೆ ಹೇಳೋದಾದ್ರೆ ಮಾರ್ಬಲ್ ಕಲ್ಲುಗಳು
ಚಳಿಗಾಲದಲ್ಲಿ ತಂಪಾಗಿ ಒಳಗಿರುವ ತೇವಾಂಶ ಕರಗಿ ನೀರಿನ ಹನಿಗಳಾಗಿ ಸಮಾಧಿಯ ಮೇಲೆ ಬೀಳ್ತಾ ಇರುತ್ತವೆ ಹೊರತು ಅದು ಶಿವಲಿಂಗಕ್ಕೆ ಮಾಡುವ ಅಭಿಷೇಕವಲ್ಲ. ಸೊ ಇಷ್ಟೆಲ್ಲಾ ಪ್ರೂಫ್ಸ್ ಕಣ್ಣು ಮುಂದೆ ಇದ್ದಾಗ PN ವೋಕ್ರವರು ಏನೂ ರಿಸರ್ಚ್ ಮಾಡದೇನೆ ಅವರು ಆ ಪುಸ್ತಕಗಳನ್ನ ಬರೆದಿರ್ತಾರಾ ಅಂತ ನಿಮ್ಮಲ್ಲಿ ಇನ್ನೂ ಕೆಲವು ಜನರಿಗೆ ಡೌಟ್ ಇರಬಹುದು. ಸೊ ನಿಮ್ ಡೌಟ್ ಕ್ಲಿಯರ್ ಆಗ್ಬೇಕು ಅಂದ್ರೆ ನೀವು PN ವೋಕ್ರವರ ಬುದ್ಧಿಮಟ್ಟದ ಬಗ್ಗೆ ಒಂದು ಮುಖ್ಯವಾದ ವಿಚಾರವನ್ನ ತಿಳ್ಕೋಬೇಕು. ಇವರು ಕೇವಲ ತಾಜ್ ಮಹಲ್ ಮಾತ್ರವೇ ಹಿಂದೂ ದೇವಸ್ಥಾನ ಅಂತ ಹೇಳಿಲ್ಲ. ಪ್ರಪಂಚದ ಬೇರೆ ಬೇರೆ ದೇಶಗಳಿಗೂ ಕೂಡ ಹೋಗಿ ಅಲ್ಲಿನ ಮುಖ್ಯ ಕಟ್ಟಡಗಳಿಗೂ ಕೂಡ ಸಂಸ್ಕೃತದ ಹೆಸರುಗಳನ್ನ ಲಿಂಕ್ ಮಾಡಿ ಸುಳ್ಳು ಕಥೆಗಳನ್ನ ಕಟ್ಟಿದ್ದಾರೆ. ಉದಾಹರಣೆಗೆ ಕ್ರಿಶ್ಚಿಯನ್ನರ ಪವಿತ್ರ ಸ್ಥಳವಾದ ವ್ಯಾಟಿಕನ್ ಸಿಟಿ ಎಂಬುದು ವಾಟಿಕಾ ಎಂಬ ಹಿಂದೂ ಹೆಸರಿನಿಂದ ಬಂದಿದೆ ಎಂದು ಹೇಳಿದ್ದಾರೆ. ಕ್ರಿಶ್ಚಿಯಾನಿಟಿ ಅನ್ನೋದು ಕೃಷ್ಣ ನೀತಿ ಎಂಬ ಪದದಿಂದ ಬಂದಿದೆ. ಇಸ್ಲಾಂ ಅನ್ನೋದು ಈಶಾಲಯಂ ಎಂಬ ಹೆಸರಿನಿಂದ ಬಂದಿದೆ. ಅಷ್ಟ್ಯಾಕೆ ಲಂಡನ್ ನ ಸ್ಟೋನ್ ಹೆಂಜ್ ಮತ್ತು ಮುಸ್ಲಿಮರ ಪವಿತ್ರವಾದ ಕಾಬಾ ಕೂಡ ಹಿಂದೂಗಳದ್ದೇ ಎಂದು ಕಟ್ಟುಕತೆಗಳನ್ನ ಬರೆದಿದ್ದಾನೆ. ಯಾವುದೇ ಪ್ರೂಫ್ ಇಲ್ಲದೆ ಕೇವಲ ಪದಗಳನ್ನ ತನಗೆ ಬೇಕಾದ ಹಾಗೆ ಬದಲಾಯಿಸಿಕೊಂಡು ಹುಚ್ಚುಚ್ಚಾಗಿ ಥಿಯರಿಗಳನ್ನ ಕ್ರಿಯೇಟ್ ಮಾಡುವ ಮೆಂಟಾಲಿಟಿ ಆತನಿಗಿತ್ತು. ಇದನ್ನೇ ಫ್ರಿಂಜ್ ಥಿಯರಿ ಎಂದು ಕರೀತಾರೆ. ಅದಕ್ಕಾಗಿಯೇ ಆತನ ಮಾತುಗಳಲ್ಲಿ ಯಾವುದೇ ರೀತಿಯ ಸ್ಟ್ರಾಂಗ್ ಪ್ರೂಫ್ ಇಲ್ಲ ಎಂದು ಕೋರ್ಟ್ ಕೂಡ ಆತನ ವಾದವನ್ನ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಿದೆ. ಸೊ ಇದ್ರ ಬಗ್ಗೆ ಒಬ್ಬ ಶಿಕ್ಷಕರು ಹೇಳಿದ ಒಂದು ಮಾತು ನನಗಿಲ್ಲಿ ನೆನಪಾಗುತ್ತೆ. ಈ ತಾಜ್ ಮಹಲ್ ಮೇಲೆ ಎಷ್ಟು ರೂಮರ್ಸ್ ಇದೆಯೋ ಅದೆಲ್ಲ ನಮ್ಮ ಜಾತಿ ನಮ್ಮ ಧರ್ಮದ ಮೇಲಿನ ಕುರುಡು ಪ್ರೀತಿಯ ಸಂಕೇತ ಅಷ್ಟೇ. ಎಲ್ಲೋ ಇರುವ ಬೇರೆ ದೇಶದವರು ತಾಜ್ ಮಹಲ್ ನ ಸೌಂದರ್ಯಕ್ಕೆ ಮಾರು ಹೋಗಿ ವಾವ್ ಎಂತಹ ಅದ್ಭುತ ಅಂತ ಹೊಗಳ್ತಾ ಇದ್ರೆ ನಾವು ಇಲ್ಲೇ ಇದ್ಕೊಂಡು ಯಾರೋ ಬುದ್ಧಿ ಇಲ್ದವನು ಬರ್ದಿದ್ದನ್ನು ನೋಡಿ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಎಂತಹ ಮೂರ್ಖತನ ಅಲ್ವಾ. ಯಾವತ್ತೇ ಆಗ್ಲಿ ನಾವು ಒಂದು ಒಳ್ಳೆ ವಿಷಯದಲ್ಲಿ ಕೆಟ್ಟದ್ದನ್ನ ಮಾತ್ರ ಹುಡುಕ್ಬಾರ್ದು ಎಂದು ಹೇಳಿದ್ದಾರೆ. ನಿಜ ಅಲ್ವಾ? ಸೊ ತಾಜ್ ಮಹಲ್ ಅನ್ನೋದು ತೇಜೋ ಮಹಾಲಯವೂ ಅಲ್ಲ, ಅದೊಂದು ರಹಸ್ಯವಾದ ಶಿವನ ದೇವಸ್ಥಾನವೂ ಅಲ್ಲ. ಅದು ಕೇವಲ ಜನರು ಹುಟ್ಟು ಹಾಕಿದ ತಪ್ಪು ಕಲ್ಪನೆ ಮತ್ತು ಕಟ್ಟುಕತೆ ಅಷ್ಟೇ. ನಾವು ಪ್ರತಿಯೊಂದಕ್ಕೂ ಕೂಡ ಧರ್ಮದ ಬಣ್ಣ ಬಳಿದು ಅದನ್ನ ಒಂದು ದೊಡ್ಡ ವಿವಾದ ಮಾಡುವ ಬದಲು ಈ ಅದ್ಭುತವಾದ ಸ್ಮಾರಕದ ಹಿಂದಿರುವ ನಮ್ಮ ಭಾರತೀಯ ಕಾರ್ಮಿಕರ, ನಮ್ಮ ಆ ಸಾವಿರಾರು ಹಿಂದೂ ಶಿಲ್ಪಿಗಳ ಕಷ್ಟವನ್ನ, ಅವರ ಬೆವರಿನ ಬೆಲೆಯನ್ನ ಗೌರವಿಸಬೇಕು. ಈ ತಾಜ್ ಮಹಲ್ ಅನ್ನ ಯಾರು ಕಟ್ಟಿದ್ರೂ ಕೂಡ ಅದು ಹೇಗಿದ್ರೂ ಕೂಡ ಅದರಿಂದ ನಮ್ಮ ದೇಶಕ್ಕೆ ಗೌರವ ಬಂದಿದೆಯೇ ಹೊರತು ನಷ್ಟವಂತೂ ಖಂಡಿತ ಯಾವತ್ತೂ ಆಗಿಲ್ಲ, ಆಗುವುದೂ ಇಲ್ಲ. ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದು ನಮ್ಮ ಭಾರತದಲ್ಲಿದೆ ಅನ್ನೋದೇ ನಮಗೆಲ್ರಿಗೂ ಹೆಮ್ಮೆಯ ವಿಷಯ. ಸೊ ಪ್ರೀತಿಯ ಸಂಕೇತವಾಗಿ ಕಟ್ಟಿದ ಈ ಅದ್ಭುತವನ್ನ ಯಾವುದೇ ಕಲ್ಮಶವಿಲ್ಲದ ಮನಸ್ಸಿನಿಂದಲೇ ನೋಡೋಣ. ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ನಮ್ಮ ಜೊತೆ ಕಮೆಂಟ್ ನಲ್ಲಿ ಶೇರ್ ಮಾಡಿ. ಅಂಡ್ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ಅಂಡ್ ಮಿಸ್ಟ್ರಿ ವಿಡಿಯೋಗಳನ್ನ ಮಿಸ್ ಆಗಬಾರ್ದು ಅನ್ಕೊಂಡ್ರೆ ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಇದರಿಂದ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಅಂಡ್ ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ.